ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 2 10ನೆಯ ತರಗತಿ ಪೂರಕ ಓದು. ಕನ್ನಡ ನಾಡು ನುಡಿ ಜನ ಶ್ರೀ ವಿಜಯ. ಪಂಪಾತೀರದ ಪುಷ್ಪಗಳು ಗೌರೀಶ ಕಾಯ್ಕನಿ. ಅಭ್ಯಾಸ 2025-26 ಕವಿ ಪರಿಚಯ. ಪ್ರಶ್ನೆಗಳು ಉತ್ತರಗಳು ಸಿಂಪಲ್ ಆ್ಯಂಡ್ ಶಾರ್ಟ್ ನೋಟ್ಸ್. ಕೃತಿಕಾರರ ಪರಿಚಯ. ಕವಿರಾಜಮಾರ್ಗ ಎಂಬ ಕನ್ನಡದ ಮೊದಲ ಉಪಲಬ್ಧ ಕೃತಿಯನ್ನು ಬರೆದ ಶ್ರೀ ವಿಜಯನು ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದೇನೆಂದು ಸಾಹಿತ್ಯ ಚರಿತ್ರೆಕಾರರು ಉಲ್ಲೇಖಿಸಿದ್ದಾರೆ. ಕವಿರಾಜ ಮಾರ್ಗವು ಲಕ್ಷಣ ಗ್ರಂಥವಾಗಿದ್ದು ಕವಿಗಳಿಗೆ ಕಾವ್ಯದ ಲಕ್ಷಣಗಳನ್ನು ಬೋಧಿಸುವ ಉದ್ದೇಶ ಹೊಂದಿದೆ. ಕನ್ನಡ ನಾಡಿನ ವ್ಯಾಪ್ತಿ, ಕನ್ನಡ ನಾಡಿನ ಜನರ ಗುಣಲಕ್ಷಣಗಳನ್ನು, ಸಂಸ್ಕೃತಿಯ ವಿವರಗಳನ್ನು ದಾಖಲಿಸುವ ಮೂಲಕ ತನ್ನ ಕಾಲದ ನಾಡಿನ ಸಾಂಸ್ಕೃತಿಕ ಚಿತ್ರಣವನ್ನು ಶ್ರೀವಿಜಯ ಕಟ್ಟಿಕೊಟ್ಟಿರುವುದು ಮುಖ್ಯ ಸಂಗತಿಯಾಗಿದೆ. ಈಗ ಅಭ್ಯಾಸ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್, ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ಉತ್ತರ, ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತರಿಸಿರುವ ಭೂಪ್ರದೇಶವೇ ಕನ್ನಡ ನಾಡಾಗಿತ್ತು ಎಂದು ಕವಿ ಹೇಳಿದ್ದಾನೆ. ತಿರುಳ್ ಕನ್ನಡ ನಾಡು ಯಾವುದು? ಕಿಸುಳೋಳ್, ಪುಳ್ಳೆಗೇರಿ, ಒಕ್ಕುಂದ ಇವುಗಳ ನಡುವಿರುವ ನಾಡೇ ತಿರುಳ್ ಕನ್ನಡ ನಾಡು. ನೆಕ್ಸ್ಟ್ 3, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಕನ್ನಡಿಗರು ಕ್ರಮ ಪ್ರಕಾರ ವ್ಯಾಸಂಗ ಮಾಡದೆ ಇದ್ದರೂ ಕಾವ್ಯ ರಚನೆಯಲ್ಲಿ ಪರಿಣಿತರಾಗಿದ್ದರು ಎಂದು ಕವಿ ವರ್ಣಿಸಿದ್ದಾರೆ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ಪಂಪಾತೀರದ ಪುಷ್ಪಗಳು ಗೌರೀಶ್ ಕಾಯ್ಕನಿ. ಪರಿಚಯ. ಡಾಕ್ಟರ್ ಗೌರೀಶ್ ಕಾಯ್ಕನಿಯವರು 1912ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು. ಇವರು ವಿಚಾರವಾದಿ, ಬರಹಗಾರ, ಶಿಕ್ಷಕ, ಪತ್ರಿಕಾ ಪ್ರಧಾನ ಸಂಪಾದಕರಾಗಿದ್ದರು. ಇವರು ಶಾಂಡಲ್ಯ, ಪ್ರೇಮಸುಧಾ, ಗಂಡು ಹೆಣ್ಣು, ಪ್ರೀತಿ ಎಂಬ ಕಾವ್ಯಗಳನ್ನು, ನಾಟಕ, ಕಥಾಸಂಕಲನ, ವ್ಯಕ್ತಿ ಚಿತ್ರಣ ಮೊದಲಾದ ಸಾಹಿತ್ಯದ ಪ್ರಕಾರಗಳನ್ನು ಬರೆದಿದ್ದಾರೆ. ಇವರು ದೇವಾತ್ಮತ ಎಂಬ ಪ್ರವಾಸ ಸಾಹಿತ್ಯದಲ್ಲಿ ಹಿಮಾಲಯದ ಪ್ರವಾಸ ವರ್ಣನೆಯನ್ನು ಮಾಡಿದ್ದಾರೆ. ಅಭ್ಯಾಸ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಫಸ್ಟ್, ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ, ಸೌಂದರ್ಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳ ಪ್ರತೀಕವಾಗಿದೆ. ಕ್ವಶನ್ ನಂಬರ್ 2, ಶಿಷ್ಯನು ಪದ್ಮಾಚಾರ್ಯ ಎನ್ನೆಂದು ಹೇಗೆ ವಿಖ್ಯಾತನಾದನು? ಇನ್ನೊಂದೆಡೆ ದಡದಲ್ಲಿ ಗುರುವನ್ನು ಕಾಣಲು ತುಂಬಿದ ನೀರಿನಲ್ಲಿ ನಡೆಯುವಾಗ ಶಿಷ್ಯನ ಪಾದಗಳಿಗೆ ಆಸರೆಯಾಗಿ ಕಮಲದ ಹೂ ಅರಳಿ ಆಸರೆಯಿತ್ತುದರಿಂದ ಆತ ಪದ್ಮಾಚಾರನೆಂದು ವಿಖ್ಯಾತನಾದ. ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ? ವಾಲ್ಮೀಕಿಯು ಚಲುವಿನ ನಗೆ, ಒಲುವಿನ ಕಂಬನಿ ಹೂವಾಗಿ ಅರಳುತ್ತದೆ ಎಂದಿದ್ದಾರೆ. 4ನೇದು, ಪಂಪಾತೀರದ ಪುಷ್ಪಗಳು ಯಾವುವು? ಮಾತಂಗ ಋಷಿಗಳ ಶಿಷ್ಯನ ಶ್ರಮದಿಂದ ಬಿದ್ದ ಬೆವರ ಹನಿಗಳಿಂದ ಹುಟ್ಟಿದ
ಎಂದಿಗೂ ಬಾಡದ ನಾಶವಾಗದ ಪುಷ್ಪಗಳೇ ಪಂಪಾತೀರದ ಪುಷ್ಪಗಳಾಗಿವೆ.